ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್. ಸರ್ ಈ ಕಾಫಿ ಎಸ್ಟೇಟ್ ಯಾವ ಥರ ಇದೆ ಸರ್? ತುಂಬ ಚೆನ್ನಾಗಿದೆ ಕಾಫಿ ಎಸ್ಟೇಟು, ಅದ್ಭುತವಾಗಿದೆ. ನಾವು ಯಾವತ್ತೂ ನೋಡಿರಲಿಲ್ಲ, ಕಂಡು ಕರೆಯಂಥ ಅದ್ಭುತ ರಸ್ತೆ ಇದು. ಚಿಕ್ಕಮಗಳೂರಿನಲ್ಲಿ ತುಂಬ ರಮೇಶ್ ಅವರು ನಮಗೆ ಕರ್ಕೊಂಡ್ಬಂದು ಎಲ್ಲ ತೋರಿಸಿ, ಅವರು ಈ ದೊಡ್ಡ ಒಂದು ಅದ್ಭುತವಾದ ಕಾಡು ಏನಂತ ಬೆಟ್ಟ ಕಾಫಿ ಬೆಟ್ಟ ತೋರಿಸಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ಸರ್. ನಾಗಂಜನ್ ನೀವು ಎಲ್ಲಿ ಮಾತಾಡಿ? ಹಾಂ, ಅಮೋಘವಾಗಿದೆ. ಓಕೆ ನಾಗಂಜನ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹೇಳ್ಬೇಕಂದ್ರೆ ಸರ್ ತಮಗೆ ತುಂಬ ಧನ್ಯವಾದಗಳು ಸರ್. ಒಳ್ಳೆ ಟ್ರಿಪ್ಪನ್ನು ಆರ್ಗನೈಸ್ ಮಾಡಿದ್ದೀರಿ ಸರ್. ಈ ಬೆಳಗಿನ ಈ ಮುಂಜಾನೆ ಮಂಜಿನಲ್ಲಿ ನಮಗೆ ತುಂಬ ಆಹ್ಲಾದಕರವಾಗಿದೆ ಸರ್. ಒಳ್ಳೆ ಕಾಫಿ ಕೊಡಿಸಿದಿರಿ, ಥ್ಯಾಂಕ್ ಯು ಸರ್. ಸರ್ ನಿಮಗೂ ಥ್ಯಾಂಕ್ ಯು ಸರ್. ನಾಗಂಜನ್ ಥ್ಯಾಂಕ್ ಯು ನಾಗಂಜನ್. ಬೆಳಿಗ್ಗೆ ಯಾಕಂದ್ರೆ ನಿನ್ನೆ ಗಾಳಿ ತೊಗೊಂಬಂದಲ್ಲ ಮೇಲೆ, ಅದಕ್ಕೋಸ್ಕರ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಚಿಕ್ಕಮಗಳೂರು ಒಂದು ಸುಂದರವಾದ ಪ್ರವಾಸ ತಾಣ. ಬೆಳಗಿನ ಜಾವ ನಾವು ಕಾಫಿ ತೋಟದ ಮಧ್ಯೆ ವಾಕಿಂಗ್ಗೆ ಹೊರಟವು. ತಂಪಾದ ಗಾಳಿ, ಹಸಿರು ತುಂಬಿದ ಕಾಫಿ ಗಿಡಗಳು ಮತ್ತು ಸುತ್ತಲೂ ಕಾಣಸಿಗುವ ಬೆಟ್ಟಗುಡ್ಡಗಳ ಮನಸ್ಸಿಗೆ ಅಪಾರವಾದ ಸಂತೋಷವನ್ನು ನೀಡುತ್ತವೆ. ಪ್ರಕೃತಿಯ ಮಡಿಲಲ್ಲಿ ಕಳೆದ ಆ ಕ್ಷಣಗಳು ನಮ್ಮ ಪ್ರಯಾಣದ ಅತ್ಯಂತ ಸುಂದರ ಅನುಭವವಾಗಿತ್ತು. ಇದು ಮಾಣಿಕ್ದರ ಫಾಲ್ಸು. ಈ ನೀರು ಮುತ್ತಿನಂತೆ ಉದುರ್ತಾ ಇದ್ದಾವೆ. ಇದು ಮೇಲ್ಗಡೆಯಿಂದ ಬರ್ತಾ ಇದೆ, ತುಂಬ ಅದ್ಭುತವಾಗಿದೆ. ಮಾಣಿಕ್ಯಧಾರ ಫಾಲ್ಸ್ ಚಿಕ್ಕಮಗಳೂರಿನ ದತ್ತಪೀಠದ ಸಮೀಪದಲ್ಲಿರುವ ಸುಂದರ ಜಲಪಾತವಾಗಿದೆ. ಈ ಜಲಪಾತದ ನೀರು ಔಷಧೀಯ ಗುಣಗಳನ್ನು ಹೊಂದಿದೆ. ದತ್ತಪೀಠದ ಮಹತ್ವವೆಂದರೆ ಇಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿಯವರ ಪಾದುಕಗಳು ಇರುವುದಾಗಿ ಭಕ್ತರು ನಂಬುತ್ತಾರೆ. ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಎರಡೂ ಸಮಾನವಾಗಿ ಪೂಜಿಸುವ ಸಾಮರಸ್ಯದ ಸಂಕೇತವಾಗಿದೆ. ಗಾಳಿಕೆರೆ ಎಂದು ಕರೆಯಲ್ಪಡುವ ಈ ಪ್ರದೇಶವು ಪರ್ವತಗಳ ಮಧ್ಯೆ ಇರುವ ಪ್ರಾಕೃತಿಕ ಸರೋವರ. ಜೆರಿ ಫಾಲ್ಸ್ ಅನ್ನು ಬಟರ್ ಮಿಲ್ಕ್ ಫಾಲ್ಸ್ ಎಂದೂ ಕರೆಯುತ್ತಾರೆ. ಇಲ್ಲಿ ನೀರು ಹಾಲಿನಂತೆ ಬಿಳಿಯಾಗಿ ಹರಿಯುವುದರಿಂದ ಈ ಹೆಸರು ಬಂದಿದೆ. ಕಾಫಿ ತೋಟಗಳ ಮಧ್ಯೆ ಇರುವ ಈ ಜಲಪಾತಕ್ಕೆ ತಲುಪಲು ಜೀಪ್ ಸವಾರಿ ಮಾಡಲೇಬೇಕು. ಇದು ಪ್ರವಾಸಿಗರಿಗೆ ರೋಚಕ ಅನುಭವವನ್ನು ನೀಡುತ್ತದೆ. ಮುಳ್ಳಯ್ಯನಗಿರಿ ದೇವಸ್ಥಾನದಲ್ಲಿ ಇದ್ದೀವಿ. ಇದು ಈ ಸುಂದರ ಕರ್ನಾಟಕದಲ್ಲಿ ಹೈಯೆಸ್ಟ್ ನಂಬರ್ 1 ಸ್ಥಾನ ಪಡೆದಿದೆ. ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಈಗ ನಾವು ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ, ವೀಕ್ಷಣೆ ಮಾಡ್ತಾ ಇದ್ದೀವಿ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದ್ದು ಸಮುದ್ರದ ಮಟ್ಟದಿಂದ ಸುಮಾರು 1930 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ನಿಂತು ನೋಡಿದರೆ ಸುತ್ತಲಿನ ಬೆಟ್ಟಗಳು ಮತ್ತು ಮೋಡಗಳ ದೃಶ್ಯ ನಯನ ಮನೋಹರವಾಗಿ ಕಾಣುತ್ತದೆ. ವೀರಮ್ಮ ದೇವಸ್ಥಾನ ಚಿಕ್ಕಮಗಳೂರಿನ ಅತ್ಯಂತ ಪವಿತ್ರ ದೇವಸ್ಥಾನವಾಗಿದೆ. ಇಲ್ಲಿಂದ ಕಾಣುವ ಬೆಟ್ಟಗಳ ದೃಶ್ಯ ಅತ್ಯಂತ ಸುಂದರವಾಗಿರುತ್ತದೆ. ಭಕ್ತರು ಇಲ್ಲಿ ದೇವಿಯ ಆಶೀರ್ವಾದ ಪಡೆಯಲು ಬರುತ್ತಾರೆ. ಚಿಕ್ಕಮಗಳೂರಿನ ಈ ಸುಂದರ ಸ್ಥಳಗಳು ಪ್ರಕೃತಿಯ ಅದ್ಭುತವನ್ನು ನಮಗೆ ಪರಿಚಯಿಸುತ್ತವೆ. ನೀವು ಪ್ರಕೃತಿ ಪ್ರೇಮಿಯಾಗಿದ್ದರೆ ಈ ಸ್ಥಳಗಳನ್ನು ತಪ್ಪದೇ ಭೇಟಿ ನೀಡಿ.